ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು ಟಾಟಾ ಉಪ್ಪು ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಾಳೆ ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಅದ್ಭುತವಾಗಿರುವಂತ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು. ಮುರಳಿಯವರೇ, ಯುಗಾದಿ ಹಬ್ಬದ ದಿನ ತೋರಿಸಿದ್ರೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಮಾಡ್ಕೊಳ್ಳೋಂಥ ಅಡುಗೆಗಳನ್ನ ತೋರಿಸಿ ಅಂತ ಸಿಕ್ಕಾಪಟ್ಟೆ ಜನ ಮೇಲ್ ಮಾಡಿದ್ದಾರೆ, ಪತ್ರಗಳನ್ನ ಬರೆದಿದ್ದಾರೆ, ಫೋನ್ ಮಾಡಿ ಕೇಳಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾಳೆ ನಡೀತಕ್ಕಂಥ ಯುಗಾದಿ ಹಬ್ಬಕ್ಕೆ ನೀವೇನೇನು ತಯಾರಿ ಮಾಡ್ಕೋಬಹುದು, ಯಾವ್ಯಾವ ರೀತಿ ಒಬ್ಬಟ್ಟು ಮಾಡ್ಕೋಬಹುದು, ಯಾವ್ಯಾವ ರೀತಿ ಗೀ ರೈಸ್ಗಳನ್ನ ಮಾಡ್ಕೋಬಹುದು ಅನ್ನೋದೆಲ್ಲ ತೋರಿಸ್ತಾ ಇದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ಆಡಿಯನ್ಸ್ನ ಕರೆದಿಲ್ಲ, ಯಾವುದೇ ಮನೆಯವರು ಬಂದು ಅವ್ರ ಕೈ ರುಚಿನ ತೋರಿಸ್ತಾ ಇಲ್ಲ. ಒಟ್ಟಾರೆ ನಮ್ಮ ಎಲ್ಲ ಚೆಫ್ಗಳು ಬಂದು ಅವರ ಕೈ ರುಚಿಗಳನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರೋದು ತಿಳಿಸಿ, ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತಾ ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತಾ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ಏನ್ ಮಾಡ್ತಾ ಇದೀರಾ ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ? ನಮಸ್ಕಾರ. ಯುಗಾದಿ ಹಬ್ಬ ನಾಳೆ, ಯುಗಾದಿ ಹಬ್ಬದ ಇಂದಿನ ದಿನ ಇವತ್ತು. ಯುಗಾದಿ ಹಬ್ಬಕ್ಕೆ ವಿಶೇಷ ಅಂದ್ರೆ ಹೋಳಿಗೆನೆ. ಎಸ್, ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರೋ ಹೋಳಿಗೆ, ಎಳ್ಳಿನ ಹೋಳಿಗೆ ತೋರಿಸ್ತಾ ಇದೀನಿ. ಎಳ್ಳು ಹೋಳಿಗೆ. ಎಳ್ಳಿನ ಹೋಳಿಗೆ. ಹೌದು. ಓಕೆ, ಎಳ್ಳಿನ ಹೋಳಿಗೆ ತೋರಿಸ್ತಾ ಇದ್ದೀರಾ. ಅಂತೂ ನಾಳೆ ವಿಶೇಷವಾದಂತ ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬದಲ್ಲಿ ವೈವಿಧ್ಯಮಯ ಒಬ್ಬಟ್ಟುಗಳನ್ನ ಮಾಡ್ಕೋಬೇಕು, ಹೋಳಿಗೆಗಳನ್ನ ಮಾಡ್ಕೋಬೇಕು ಅಂತ ನಾವು ಅನ್ಕೊಂಡಿದ್ವಿ. ತುಂಬಾ ಜನ ಕಳೆದ ಬಾರಿನೂ ಕೂಡ ನಾವು ತುಂಬಾ ಹೋಳಿಗೆಗಳನ್ನ ತೋರಿಸಿದ್ವಿ. ಬಹಳ ಜನ ಖುಷಿ ಪಟ್ಟು ನೋಡಿದ್ರು, ಜೊತೆಗೆ ಮನೆಯಲ್ಲಿ ಮಾಡ್ಕೊಂಡಿದ್ರು. ಆ ಮಾಡ್ಕೊಂಡಿದ್ದಂತ ನೋಡಿದಂತ ಖುಷಿ ನಮ್ಮ ಕಣ್ಮೂಲಿಂದ ಹಂಗೆ ಇದೆ. ಅದೇ ರೀತಿ ಈ ಸರಿನೂ ಕೂಡ ಅದ್ಭುತವಾಗಿರುವಂತಹ ಹೋಳಿಗೆಗಳನ್ನ ತೋರಿಸೋಣ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಹೋಳಿಗೆ ಎಳ್ಳು ಹೋಳಿಗೆ. ಕರಿ ಎಳ್ಳ, ಬಿಳಿ ಎಳ್ಳ? ಬಿಳಿ ಎಳ್ಳಿನ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತಾ ಅವರು. ಎಳ್ಳಿನ ಹೋಳಿಗೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತಾ? ಎಳ್ಳು ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಬಿಳಿ ಎಳ್ಳು, ಬೆಲ್ಲ, ಗಸಗಸೆ, ಕಡಲೆಕಾಯಿ ಬೀಜ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ತುಪ್ಪ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೇನೆ. ಓಕೆ, ಇದನ್ನ ಹುರ್ಕೋಬೇಕು. ಓಕೆ, ಬಿಳಿ ಎಳ್ಳು. ಬಿಳಿ ಎಳ್ಳು ಓಕೆ, ಒಂದು ಬೌಲ್ ಅಷ್ಟು ತಗೊಂಡಿದ್ದೇನೆ. ಓಕೆ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕಾ ಅಥವಾ ಸುಮ್ಮನೆ ಬಿಸಿ ಆದ್ರೆ? ಇಲ್ಲ, ಚೆನ್ನಾಗಲ್ಲ. ಎಳ್ಳು ಸೌಂಡ್ ಬರುತ್ತೆ, ಚಟ್ಪಟ ಅನ್ನಷ್ಟು. ಚಟ್ಪಟ ಸೀದೋಗ್ಬಾರ್ದು ಎಳ್ಳು. ಓಕೆ, ಎಳ್ಳು ಸೀದೋದ್ರೆ ಕಹಿ ಬಂದ್ಬಿಡುತ್ತೆ ಹೋಳಿಗೆ ನಮ್ಗೆ. ಓಕೆ, ಎಳ್ಳು ಬಹಳ ರುಚಿ. ಅದು ಯಾವುದೇ ಅಡಿಗೆಗೆ ನಾವು ಆಡ್ ಮಾಡ್ಕೊಂಡ್ರೆ ಎಳ್ಳು ಓಕೆ ಮೇಡಮ್, ಟೇಸ್ಟ್ ಜಾಸ್ತಿ. ಓಕೆ ಮೇಡಮ್. ನೋಡಿ ಸೌಂಡ್ ಬರ್ತಾ ಇದೆ. ಎಸ್ ಎಸ್, ಪಟ್ ಪಟ್ ಅಂತ ಇದೆ. ಶುರು ಆಯ್ತು. ಸೌಂಡ್ ಬರ್ಬೇಕು. ಓಕೆ, ಅದು ಬಂತು ಅಂದ್ರೆ ಆಯ್ತು ಅಂತ. ಓಕೆ ಓಕೆ ಓಕೆ, ಸಾಕಾಗಿದೆ. ಓಕೆನಾ? ಇನ್ನೇನು ಹುರ್ಕೊಳ್ತೀರಾ? ಗಸಗಸೆ ಹುರ್ಕೊಳ್ಳಿ. ಏನು ರುಬ್ತೀರಾ ಆಮೇಲೆ? ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀರಾ ಎಲ್ಲಾನು? 1 ಟೇಬಲ್ ಸ್ಪೂನ್ ಅಷ್ಟು ಸಾಕಾ? ಗಸಗಸೆ ಸಾಕು. ಓಕೆ, ಗಸಗಸೆ ಬೇಗ ಇದಾಗುತ್ತೆ, ಕಲರ್ ಚೇಂಜ್ ಆಗ್ಬಿಡುತ್ತಲ್ಲ. ಜೊತೆಗೆ ಕೊಬ್ಬರಿ ತುರಿ. ಓಕೆ, ಸಾಕಾ? 2 ರಿಂದ 3 ಸ್ಪೂನ್ ಸಾಕಲ್ಲ? ಸಾಕು ಸಾಕು. ಆಫ್ ಮಾಡಿ. ಕಡಲೆಗೆ ಬೀಜ ಹುರಿದು ಸಿಪ್ಪೆ ತೆಗ್ದಿರಂತದ್ದು 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕಿದೀನಿ. 2 ರಿಂದ 3 ಚಮಚದಷ್ಟು ತುರಿದಿರಂತ ಕೊಬ್ಬರಿ ಮತ್ತೆ ಕಡಲೆಕಾಯಿ ಬೀಜ, ಇದು 3 ಸ್ಪೂನ್ ಹಾಕಿದ್ದೀನಿ. ಸಾಕು. ಇಷ್ಟನ್ನ ಈಗ ಪೌಡರ್ ಫಾರ್ಮ್ ಅಲ್ಲಿ ಮಾಡ್ಕೊತೀನಿ. ಹಾಕ್ಕೊಳ್ಳಿ ಇದಕ್ಕೆ. ಜಾರಿಗೆ ಹಾಕೋಣ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಅದನ್ನ ಮಿಕ್ಸಿ. ಮೊಟ್ಟ ಮೊದಲಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಳ್ಳು ಹೋಳಿಗೆಯಿಂದ ಶುರು ಮಾಡ್ತಾ ಇದೀವಿ. ಇನ್ನು ವೈವಿಧ್ಯಮಯ ಹೋಳಿಗೆಗಳಿರ್ತದೆ, ವೈವಿಧ್ಯಮಯ ನಾಳೆ ಹಬ್ಬಕ್ಕೆ ನೀವು ಏನ್ ಮಾಡ್ಕೋಬೇಕು ಅದೆಲ್ಲ ಮಾಡಿ ತೋರಿಸ್ತಾ ಇದೀವಿ. ಇದು ವಿಶೇಷವಾದಂತ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಪೌಡರ್ ಮಾಡ್ತೀನಿ. ಈ ಪೌಡರ್ ಎಷ್ಟು ಬರುತ್ತೆ ಅದನ್ನ ನೋಡ್ಕೊಂಡು ಅಷ್ಟೇ ಸಮ ಪ್ರಮಾಣದ ಬೆಲ್ಲ. ಬೆಲ್ಲ ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ತೀರಾ ಬೆಲ್ಲನ? ಇದ್ರ ಜೊತೆನೆ ಮಾಡ್ತೀನಿ. ಹೌದೇನು? ತಿರ್ಗಾ ಗ್ರೈಂಡ್ಗೆ ಹಾಕ್ತೀರಾ? ಹಾಕ್ತೀನಿ. ಓಹೋ ಹೋ, ಏನು ಇಟ್ಟಿದ್ದೀರಾ ಸ್ಕೀಮ್ ನೀವು? ಈಗ ಬೆಲ್ಲ ಹಾಕೋಣ. ಹಾಕೊಳ್ಳಿ ಇಲ್ಲಿ ಗ್ರೈಂಡ್ಗೆ. ಪಾಕ ಮಾಡೋದೆಲ್ಲ ಬೇಕಾಗಲ್ಲ. ಪಾಕ ಇಲ್ಲ ಇದಕ್ಕೆ. ಇಷ್ಟು ರುಬ್ಬಿದ್ರೆ ಇದು ಬೆಲ್ಲದ ಅಂಟು ಬರುತ್ತೆ, ಅದ್ರಲ್ಲೇ ಉಂಡೆ ಮಾಡ್ಕೋಬಹುದು. ಓ, ಇದು ಪಾಕ ಮಾಡಲ್ವಾ ನೀವು? ಇಲ್ಲ ಇಲ್ಲ, ಈಸಿಯಾಗಿ ಆಗಂತದ್ದು ಇದು. ವೆರಿ ಗುಡ್. ಗೊತ್ತಿಲ್ಲ ಬಿಡಿ ನಮ್ಗೆ, ಯಾಕಂದ್ರೆ ಹಬ್ಬದಲ್ಲಿ ಪ್ರೋಸೆಸ್ ಜಾಸ್ತಿ ಇದೆ. ಅರ್ಧ ಟೈಮ್ ಅದೇ ಹಿಡಿದು ಬಿಡುತ್ತೆ. ಎಸ್ ಎಸ್, ಖಂಡಿತವಾಗ್ಲೂ. ಇದ್ರನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದ್ರ ಜೊತೆ ಸೇರಿಸಿ ರುಬ್ಕೋಬೇಕಾಗುತ್ತೆ ಮತ್ತೆ. ಓಕೆ, ತಿರ್ಗಾ ಹೊಂದ್ಕೋಬೇಕಲ್ಲ. ಕೈಲೇ ಹೊಂದ್ಕೊಳ್ಳಲ್ವಾ? ಓ ಎಸ್,
ಎಳ್ಳು, ಕಡಲೆಕಾಯಿ ಬೀಜ, ಅದಕ್ಕೆ ಮೇನಾಗಿ ಹಾಕಿರೋಂಥದ್ದು ಒಣ ಕೊಬ್ಬರಿ, ಇಷ್ಟನ್ನು ಸೇರಿಸಿ ಮಾಡ್ತಾ ಇರುವಂಥದ್ದು. ಇದು ಉತ್ತರ ಕರ್ನಾಟಕದ ಜನಪ್ರಿಯವಾದಂಥದ್ದು. ಅವರು ಪಂಚಮಿಗೆ, ನಾಗರ ಪಂಚಮಿಗೆ ಯಾವಾಗಾದ್ರೂ ಮಾಡ್ತಾನೆ ಇರ್ತಾರೆ ಇದನ್ನ. ಇದೇನು ವಿಶೇಷ ಏನಿಲ್ಲ ಅವ್ರಿಗೆ. ನಾವು ತೋರಿಸ್ತಾ ಇರೋದು ವಿಶೇಷ ಅಷ್ಟೇ. ನಮ್ಮ ಯುಗಾದಿ ಹಬ್ಬಕ್ಕೂ ಈ ಸರಿ ಇದೆಲ್ಲ ಮಾಡ್ಕೋಬಹುದು ಅಂತ ನಾವು ತೋರಿಸ್ಕೊಡ್ತಾ ಇದೀವಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ. ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಆ ಬೆಲ್ಲದ ಅಂಟಿರುತ್ತಲ್ಲ ಅದರಲ್ಲೇ ಬರುತ್ತೆ. ತುಪ್ಪ ಬೇಕಾ? ತೊಳಿ ಮೇಡಮ್. 1 ಸ್ಪೂನು, 2 ಸ್ಪೂನ್ ತುಪ್ಪ. ಓಕೆ. ಒಳಗಿಟ್ಟು ಪೂರಿ ತರ ಲಟ್ಸೋದಷ್ಟೇನಾ? ಚಪಾತಿ ತರ ಲಟ್ಸೋದು. ಲಟ್ಸೋ ಹೋಳಿಗೆ ಇದು, ತಟ್ಟೋದಲ್ಲ. ಓಕೆ. ಏಲಕ್ಕಿ ಪುಡಿ ಹಾಕೊಳ್ಳೋಣ ಸ್ವಲ್ಪ. ಹಾಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಲೇಬೇಕು, ಆ ಘಮ ಬರಲೇಬೇಕು. ಆಯ್ತಿದು. ಇದನ್ನ ಉಂಡೆಗಳು ಮಾಡ್ಕೊಳ್ಳೋದಷ್ಟೇ. ಉಂಡೆ ಮಾಡೋದು? ಉಂಡೆ ಮಾಡ್ಬೋದು, ಅಥವಾ ಈಗ ಪೌಡರ್ ಫಾರ್ಮ್ ಅಲ್ಲೇ ಈ ತರ ಇಡ್ಬೋದು. ಯಾವ್ದಾರು ಎನಿ ಒನ್ ವೇ ಫಾಲೋ ಮಾಡಿ. ಓಕೆ. ಹೆಂಚಿಡ್ಲಾ? ಹೆಂಚಿಡಿ. ಇದು ಮೈದಾ ಹಿಟ್ಟು. ತೋರಿಸಿ. ಹೇಳ್ತೀನಿ. ಇದು 3/4 ಕಪ್ ಮೈದಾ. ಓಕೆ. 1/4 ಕಪ್ಪು ಗೋಧಿ ಹಿಟ್ಟು. ಓಕೆ. ಮತ್ತೆ 2 ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಓಕೆ. ಅದಕ್ಕೆ ಹಾಕಿ ಮಿಕ್ಕಿದ ನೀರು ಹಾಕಿ ಕಲಸಿರೋದು. ಚಿಟಿಕೆ ಉಪ್ಪು. ಓಕೆ. ಓಕೆ. ಅಂದ್ರೆ ಮೈದಾದ ಪ್ರಮಾಣ ಜಾಸ್ತಿ. ಓಕೆ, ಮಾಡಿ ಮೇಡಮ್. ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೆ ತುಂಬಾ ಸಾಫ್ಟ್ ಆಗಿದೆ ಅದು. ಸಾಫ್ಟ್ ಆಗಿದೆ. ಬಂತರ ಇದೆ. ಸಾಫ್ಟ್ ಆಗಿದೆ. ಓಕೆ. ಒಳಗಡೆ ಹೂರ್ಣ ಇಡ್ತಾ ಇದೀವಿ. ಹೂರ್ಣ ಇಡ್ತಾ ಇದ್ದೀನಿ. ಎಸ್ ಮೇಡಮ್. ಇದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಕೈಲಿ ಬೇಕಿದ್ರು ಮಾಡ್ಬೋದು. ತಟ್ಕೋಬಹುದು. ಓಕೆ. ನೀವು ಕೈಲಿ ತಡ್ತೀರಾ? ಇಲ್ಲ, ಲಟ್ಟಿಸ್ತೀನಿ. ಲಟ್ಸಿ. ಅನ್ಕೊಂಡೆ, ಯಾಕಂದ್ರೆ ಎಲ್ಲಾರ್ಗು ಚಪಾತಿ ಮಾಡೋ ಅಭ್ಯಾಸ ಇದ್ದೇ ಇರುತ್ತೆ. ಲಟ್ಸೋ ಹೋಳಿಗೆ ಈಸಿ. ಕಚ್ಕೊಳ್ಳಲ್ಲ, ಕವರ್ ಹಿಡ್ಕೊಳ್ಳಲ್ಲ, ಹಾಕ್ಬೇಕಂದ್ರೆ ಕಿತ್ತೋಗುತ್ತೆ ಅನ್ನೋ ಭಯ ಇಲ್ಲ. ಸ್ವಲ್ಪ ದಪ್ಪನೇ ಬರುತ್ತೆ ಇದು. ಓಕೆ. ಇಲ್ಲ, ಗೊತ್ತಿದೆ, ನೋಡಿದ್ದೀನಿ ಬಿಡಿ, ನಾನು ಅದನ್ನ ಹಾಕಿ ಗೊತ್ತಾಗುತ್ತೆ. ತುಪ್ಪ ಹಾಕಿ ಬೇಯಿಸ್ಬೇಕು. ಎಸ್ ಮೇಡಮ್. ಕಾಯ್ದಿದ್ದೀನಿ ಸರ್. ಓ, ಅದ್ಭುತವಾಗಿ ಕಾದಿದೆ, ಹಾಕೊಳ್ಳಿ. ಎಸ್. ನಮ್ಮ ಇವತ್ತಿನ ವಿಶೇಷವಾದಂತ ಕಾರ್ಯಕ್ರಮ, ಯುಗಾದಿ ಹಬ್ಬದ ವಿಶೇಷವಾದಂತ ಕಾರ್ಯಕ್ರಮ, ವಿಶೇಷವಾದಂತ ಅಡುಗೆಗಳನ್ನ ಮಾಡಿ ನಿಮಗಾಗಿ ತೋರಿಸ್ತಾ ಇದೀವಿ. ಇದು ಒಗ್ಗಂಡಬಿಲ್ ಮಾತ್ರ. ಒಬಿಟ್ ರೆಡಿ. ನಿಮ್ ಕಡೆ ಒಬಿಟ್ ಅನ್ನೋ ಸುಚಿತಾ ಅವ್ರೆ? ಒಬಿಟ್ ಅಂತೀರಲ್ಲ ಮೇಡಮ್. ಅದ್ಭುತವಾಗಿ ಬಂದಿದೆ. ಎತ್ಬಿಡ್ಲಾ? ನೋಡಿ ಹೆಂಗಾಗಿದೆ. ಹೌದು, ಹಂಗ್ ಬರ್ಬೇಕು. ಉಬ್ಬೇಕದು. ಉಬ್ಬೇಕಾ? ಆ ರೀತಿ ಉಬ್ಬೇಕು. ಓಹ್, ಎತ್ಬಿಡ್ಲಾ? ತೆಗೀರಿ. ಆಗಿದೆ. ಎಳ್ಳು ಹೋಳಿಗೆ ರೆಡಿಯಾಗಿದೆ. ಎಳ್ಳು ಹೋಳಿಗೆ ರೆಡಿಯಾಗಿದೆ. ಅದ್ಭುತವಾದಂತ ಹೋಳಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸಿದ್ದಾರೆ ಸುಚಿತ್ರಾ ಅವರು. ಇದು ಯುಗಾದಿ ಹಬ್ಬದ ವಿಶೇಷವಾದಂತ ಕಾರ್ಯಕ್ರಮ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಯುಗಾದಿ ಹಬ್ಬ ಮಾಡ್ಕೊಳ್ಳಿ. ಎಳ್ಳು ಹೋಳಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿದು, ಗಸಗಸೆ, ಒಣ ಕೊಬ್ಬರಿ ತುರಿ, ಕಡ್ಲೆಕಾಯಿ ಬೀಜ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ತೆಗೆದುಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಬೆಲ್ಲ ಹಾಕಿ ಪುಡಿ ಮಾಡಿಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ, ತುಪ್ಪ ಹಾಕಿ ಕಲಸಿ ಉಂಡೆ ಮಾಡಿಕೊಳ್ಳಿ. ಇದನ್ನು ಕಲಸಿದ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮಿಶ್ರಣದ ಕಣಕದಲ್ಲಿ ಹಾಕಿ ತುಂಬಿ ಲಟ್ಟಿಸಿ ಕಾದ ಹಂಚಿನ ಮೇಲೆ ಹಾಕಿ 2 ಕಡೆ ತುಪ್ಪ ಹಾಕಿ ಬೇಯಿಸಿ. ಈಗ ಎಳ್ಳು ಹೋಳಿಗೆ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ತುಪ್ಪ ಎಲ್ಲ ಹಾಕ್ಬಿಟ್ಟಿದ. ತುಪ್ಪ ಇಟ್ಕೊಂಡು ಅನ್ಕೊಂಡೆ. ಮೇಲ್ಗಡೆ ಹಾಕಿದ್ದೀನಿ. ಇನ್ನೇನ್ ಬಾರಿಸ್ತಾ ಇರೋದಷ್ಟೇನಾ? ಹಾಗೆ ತಿನ್ಬೋದು ನೀವು. ಇದೊಂದು 2 ದಿನ ಬಿಟ್ಕೊಂತಿದ್ರೆ ಚೆನ್ನಾಗಿರುತ್ತೆ. ಹಿಂಗ್ ಹಾರ್ಡ್ ಆಗಿರುತ್ತೆ, ಪಟಕ್ಕಂತ ಮುರಿಯುತ್ತೆ, ಕಚ್ಚ ತಿನ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಎಳ್ಳು ಹೋಳಿಗೆನ ಮಾಡಿ ತೋರಿಸಿದ್ದಾರೆ ಸುಚಿತ್ರಾ ಅವರು. ಅತಿ ರುಚಿ ಗೊತ್ತಾಯ್ತು ನಿಮ್ಗೆ? ಹೌದು, ಟೇಸ್ಟ್ ಜಾಸ್ತಿ ಅಂತ. ಎಳ್ಳು ಅದು ಇಂಗ್ರೀಡಿಯೆಂಟ್ ಹಾಗೆ ಬಹಳ ರುಚಿ ಇರುತ್ತೆ. ಅದ್ಭುತವಾಗಿ ಬರುತ್ತೆ ಮಾತ್ರ. ಮತ್ತೆ ಇನ್ನೊಂದೇನಂದ್ರೆ ಈಸಿಯಾಗಿ ಮಾಡಬಹುದು. ತುಂಬಾ ಅದ್ಭುತವಾಗಿದೆ. ತುಂಬಾ ಜನ ಈ ವರ್ಷ ಮಾಡ್ಕೊಂಡು ಖುಷಿ ಪಡ್ತಾರೆ. ನೀವು ಥ್ಯಾಂಕ್ ಯು. ತಿಂತೀರೇನಾದ್ರು ಬೇಕಾ? ಬೇಡವಾ?
ಆಗಕ್ಕಿಲ್ಲ ನಿಮಗೆ ಓಕೆ ಥ್ಯಾಂಕ್ ಯು ಮೇಡಮ್. ನಿಮಗೂ ನಿಮ್ಮ ಮನೆಯವರೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯ. ನಿಮ್ಗೂ ಸಹ. ಥ್ಯಾಂಕ್ ಯು. ಮತ್ತೆ ತಿರ್ಗಾ ಮೋಸ್ಟ್ಲಿ ನಾಳೆ ಕರಿತೀವಿ ನಿಮ್ಮನ್ನ. ಖಂಡಿತ. ನಿಮ್ಮ ಹೊಸ ರುಚಿ ತಿರ್ಗಾ ನಾಳೆ ತೋರಿಸ್ಬೇಕಾಗುತ್ತೆ. ನೀವು ಇವತ್ತು ತೋರಿಸಿದ್ರಾ, ನಾಳೆ ಶುಭಾಶಯ. ಥ್ಯಾಂಕ್ ಯು ಮೇಡಮ್. Thank you, ಥ್ಯಾಂಕ್ ಯು ಮೇಡಮ್. welcome. ಥ್ಯಾಂಕ್ ಯು ಮೇಡಮ್. ಈಗ ತಾನೇ ಸಿಹಿಯನ್ನ ತಿಂದು ಬಾಯಿ ಸ್ವಲ್ಪ ಖಾರ ಬೇಕು ಅನಿಸ್ತಾ ಇದೆ. ಖಾರ ಬೇಕು ಅನಿಸ್ದಾಗ ಕೃಷ್ಣಪ್ಪ ಅವ್ರನ್ನ ನೆನೆಸ್ಕೋಬೇಕು. ಕೃಷ್ಣಪ್ಪ ಅವರೇ ನಮಸ್ಕಾರ, ಬನ್ನಿ ಸರ್. ಏನು ಹಬ್ಬ ಇವತ್ತೇ ಶುರು ಮಾಡ್ಬಿಟ್ಟಿರಂಗಿದ್ದೀರಾ ಸರ್? ಹಬ್ಬ ಎಲ್ಲರೂ ಹೊಳಿತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಹಬ್ಬ, ಯುಗಾದಿ ಹಬ್ಬ. ಹೌದು. ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್? ಇವತ್ತು ಏನ್ ಮಾಡ್ತಾ ಇದ್ದೀರಾ? ನಿಮಗೆ ಒಂದು ಒಳ್ಳೆ ಗೀ ರೈಸ್ ಕುರ್ಮಾ ಕೊಡೋಣ ಅಂತ. ಗೀ ರೈಸ್ ವೆಜ್ಜಲ್ಲಿ. ಕುರ್ಮಾ ಕೋಣ ಅಂತನಾ? ಓಕೆ, ಗೀ ರೈಸ್ ಮಾಡಕ್ಕೆ ಏನೇನು ತಿಂದಿರಾ ಫಸ್ಟ್ ಹೇಳ್ಬಿಡಿ. ಘೀ ರೈಸ್ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಬಟಾಣಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು, ಹಸಿ ಮೆಣಸಿನಕಾಯಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕು. ಇದು ಗೀ ರೈಸ್ಗೆ. ಗೀ ರೈಸ್ಗೆ. ಓಕೆ, ಇದಕ್ಕೆ ಏನ್ ತಂದಿದ್ದೀರಾ ಹೇಳಿ. ವೆಜ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಕ್ಯಾರೆಟ್, ಹುರುಳಿಕಾಯಿ, ನವಿಲುಕೋಸು, ಹೂಕೋಸು, ಹಸಿ ಬಟಾಣಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕು. ಓಕೆ, ನಾಳೆ ನಿಮ್ಮ ಮನೆಯಲ್ಲ ಯುಗಾದಿ ಹಬ್ಬ ಆಚರಣೆ ಮಾಡ್ತೀರಾ. ಚಿತ್ರಾನ್ನ ಬಂದು ಏನಾರ ಮಾಡ್ಕೋಬೇಕು ಅನಿಸಿದ್ರೆ ಒಳ್ಳೆ ಗೀ ರೈಸು ಕುರ್ಮಾನ ಮಾಡ್ಕೋಬಹುದು ಅಂತ ನಮ್ಮ ಕೃಷ್ಣಪ್ಪನವರು ಹೇಳ್ತಾ ಇದ್ದಾರೆ. ಓಕೆ ಕೃಷ್ಣಪ್ಪ, ಫಸ್ಟ್ ಗೀ ರೈಸ್ ಮಾಡ್ಕೊಂಡು ಕಾಯಿ ಹಾಲನ್ನ ರುಬ್ಕೊಂಡ್ಬಿಡ್ತೀನಿ ಫಸ್ಟ್. ರುಬ್ಕೊಳ್ಳಿ. ಕುಕ್ಕರ್ ಬೇಡವಾ? ಕುಕ್ಕರ್ ಇರಲಿ ಒಂದು ಸೆಕೆಂಡ್. ಓಕೆ, ಫಸ್ಟ್ ಇದನ್ನ ರೆಡಿ ಮಾಡ್ಕೊಂಬಿಡೋಣ. ಮಾಡ್ಕೊಳ್ಳಿ. ಇದು ತುಂಬಾ ಅವಶ್ಯಕತೆ ಇದೆ. ಕಾಯಿ ಹಾಲು ಹಾಕ್ಬಿಟ್ಟು ಕಾಯಿ ಹಾಲು ಹಾಕೊಂಡು ಮಾಡೋದು. ಓಕೆ ಕಾಯಿ ರುಬ್ಬಕ್ಕೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸರ್. ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆನಾ? ಓಕೆ ಸರ್, ಹಾಕಿ. ನೀಟಾಗಿ. ಜೀರಿಗೆ ಏಲಕ್ಕಿ ಹಾಕೋಣ. ಹಾಕಿ ಸರ್. ಈ ಚಕ್ಕ ಹಾಕೋಣ ಒಂದೆರಡು. ಓಕೆ, 2 ಲವಂಗ. ಓಕೆ ಸರ್. ಆಮೇಲೆ ಸ್ವಲ್ಪ ಸೋಂಪು ಹಾಕೋಣ. ಸೋಂಪು ಬೇಕಲ್ಲ? ಹ್ಞೂ. ಸ್ವಲ್ಪ ಹಾಲಿದು. ಹಸಿಮೆಣಸಿ ಹಾಕೊಳ್ಳೋಣ ಖಾರಕ್ಕೆ ಸ್ವಲ್ಪ. ಒಳ್ಳೆ ಗೀ ರೈಸು, ಅದಕ್ಕೊಂದು ಒಳ್ಳೆ ಕುರ್ಮಾ, ಒಂದೆರಡು ಒಬ್ಬಟ್ಟು, 4 ಕೊಡೆ ಮಾಡ್ಕೊಂಡ್ರೆ ಮುಗ್ದೇ ಹೋಗುತ್ತೆ ಯುಗಾದಿ ಹಬ್ಬ. ಇದು ಮೆಂತ್ಯ, 4 ಥರ ಸೊಪ್ಪಿದೆ. ಮೆಂತ್ಯ ಮತ್ತೆ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪು. ಸೊಪ್ಪು ಅರ್ಧ ಇರಲಿ. ಅರ್ಧ ಗ್ರೇವಿ ಬಳಸ್ಕೊಳ್ಳೋಣ. ಆಗಿದೆ ಸ್ವಲ್ಪ. ಗೋಡಂಬಿ ಹಾಕೊಳ್ಳೋಣ. ಹಾಕಿ ಸರ್. ಬಟಾಣಿ ಹಾಕ್ಬಿಡೋಣ. ಬಟಾಣಿನಾ ಸರ್? ಓಕೆ. ಆಯಿತು. ಓಕೆ, ಇದರೊಳಕ್ಕೆ ತೆಂಗಿನಕಾಯಿ ರುಬ್ಬಿಟ್ಕೊಂಡು ರುಬ್ಬಿಬಿಡೋಣ. ಉಯ್ದ್ಬಿಡಿ. ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಹಾಲು ತಗೊಂಡಿದ್ದೀವಿ ಇದರೊಳಗಿಂದ, ತೆಂಗಿನ ಹಾಲು. ಇದನ್ನ ವೇಸ್ಟ್ ಅದು ಮಾಡೋದು ಬೇಡ. ಇದು ಗ್ರೇವಿಗೆ ಹಾಕೊಳ್ಳೋಣ. ಇದನ್ನ ಹಾಕೋಬೋದು ಹಂಗೆ. ಹಾಕೋಬೋದಾ? ತೆಂಗಿನ ಹಾಲು, ಬಿಳಿ ಕಲರಿನ ಗೀ ರೈಸು. ಬಿಳಿ ಕಲರ್ನ ಗೀ ರೈಸ್. ಕುದಿ ಬಂದಿದೆ, ಸಾಕು. ಓಕೆ, ರೈಸ್ ಹಾಕೊಳ್ಳೋಣ. ಹಾಕ್ಬಿಡಿ ಸರ್. ಓಹೋ, ಎಷ್ಟು 2 ವಿಜಲ್ ಸಾಕಾ ಇದು? ಬಿಡಿ, ಪರವಾಗಿಲ್ಲ, 2-3 ವಿಸಿಲ್ ಆಗಲಿ. ಅಷ್ಟೊಂದು ನಾವು ಕುರ್ಮಾ ಮಾಡ್ಕೋಬೋದಲ್ಲ. ಕುರ್ಮಾ ಮಾಡ್ಕೋಬೇಕಾ? ಓಹೋ, ಗೀ ರೈಸ್ ಅಂತ ಹೇಳಿದಿರಾ, ಒಂದು ಹೌದು. 2 ಸ್ಪೂನ್ ಗೀ ಹಾಕಿ ತೊಳಿ ಮುಟ್ಟಿ. ತೊಳಿ ತೊಳಿ. ಓಕೆ, ತಿರ್ಸ್ಬೋಣ? ತಿರ್ಸ್ಬಿಡೋಣ. ಉಪ್ಪೇನು ಕಡಿಮೆ ಇದ್ರು ಆಯ್ತು, ಇದೇನು ಹಾಗಾಗಲ್ಲ ಸರ್. ಹಾ? ಅಲ್ಲ, ಇದಕ್ಕೆ ಗೀ ರೈಸ್ ಹಂಗೆ ತಿನ್ನಲ್ಲ ಯೂಶಲಿ. ತಿಂದ್ರು ಆದ್ರೂ ನಿಮ್ಮ ರೈಸ್ ಸಪ್ಪೆ ಹೊಡೆದು ಬಿಡ್ತದೆ. ಅವಾಗ ನಿಮ್ಗೆ ಅಷ್ಟು ಇದಾಗಲ್ಲ, ಮಜಾ ಇರಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ಹಬ್ಬಕ್ಕೆ ನೀವೇನ್ ಮಾಡ್ಕೋಬೇಕು, ಏನ್ ಮಾಡ್ಕೋಬಾರ್ದು, ಏನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದೀವಿ. ನಮ್ಮ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದೀವಿ ಒಳ್ಳೆ ಗೀ ರೈಸು ಮತ್ತೆ ತರಕಾರಿ ಕುರ್ಮವನ್ನ. ಆಯ್ತಾ ಇದು? ಹೋಗಿ ಸರ್, ಅದು ಆ ಕಡೆ ಮಾಡಿಬಿಡೋಣ. ಈ ಕಡೆ ಇಟ್ಕೋಣ. ಕೆಲಸ ಆಗ್ತಾ ಇರ್ತದೆ. ಓಕೆ ಈಗ ಒಂದು ಫ್ಯಾನ್ ಕೊಡಿ ಇದಕ್ಕೆ. ಫ್ಯಾನ್ ಸಾಕಲ್ಲ? ಸಾಕು, ಅದೇ ಸರ್. ಓಕೆ, ಇಲ್ಲಿ ಗೀ ರೈಸು ಕುಕ್ 2 ವಿಷಲ್ ಕೂಗಿದ್ರೆ ಸಾಕು, ಗೀ ರೈಸ್ ರೆಡಿ ಆಗುತ್ತೆ. ಅಷ್ಟೊಳಗೆ
ಫಟಾಫಟ್ ಅಂತ ಒಳ್ಳೆ ಕುರ್ಮಾ ಮಾಡ್ಕೋಬಹುದು. ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ, ತಿಂದ್ರೆ ಅದ್ಭುತವಾಗಿರುತ್ತೆ. ನಮ್ಮ ಯುಗಾದಿ ಹಬ್ಬದ ಸ್ಪೆಷಲ್ ಅದು ಅಂತ ಹೇಳ್ತಾ ಇದ್ದಾರೆ. ಶುರು ಮಾಡ್ಕೊಳ್ಳಿ. ಆಯಿಲ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿದು? ಈರುಳ್ಳಿ. ಓಕೆ. ಸರಿ, ಓಕೆ. ಶುಂಠಿ ಬೆಳ್ಳಿ ಹಾಕೊಳ್ಳೋಣ ಸ್ವಲ್ಪ. ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಅನ್ನ. ಸ್ವಲ್ಪ ಚಿಲ್ಲಿ ಹಾಕಿ. ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ಸಾಕು. ಹಾಗೆ ಸ್ವಲ್ಪ ಧನಿಯಾ ಹಾಕಿ. ಧನಿಯಾ ಪೌಡ್ರು ಸ್ವಲ್ಪ ಎವರೆಸ್ಟ್ ಅವ್ರದೇ ಯೂಸ್ ಮಾಡ್ತಾ ಇದೀವಿ. ಓಕೆ. ಈ 3 ಥರ ಸೊಪ್ಪು ಇದಕ್ಕೆ ಫ್ರೈಗೆ ಹಾಕೊಳ್ಳೋಣ. ಹಾಕಿ ಸರ್. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 3 ಸೊಪ್ಪನ್ನ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಸ್ವಲ್ಪ ತರಕಾರಿ ಬೇಯಿಸ್ಕೊಂಡಿದ್ದೀರಾ? ಎಷ್ಟು ವಿಷಲ್ ಕೂಗಿಸ್ಕೊಂಡಿದ್ದೀರಾ? 4-5 ವಿಸಿಲ್ ಕೂಗ್ಬೋದು. ಅದೇನು ತರಕಾರಿ ಮೇಲೆ ಹೋಗುತ್ತೆ, ಡಿಪೆಂಡು. ಟೊಮಾಟೊ ಹಾಕೋಣ. ಹಾಕಿ ಸರ್. ಸ್ವಲ್ಪ ನೀರು ಹಾಕೋಣ. ಹಾಕಿ ಸರ್. ಗ್ರೇವಿ ಅಲ್ವರಾ, ಗ್ರೇವಿ ಥರ ಬೇಕು ಸ್ವಲ್ಪ. ಈಗ ತೆಂಗಿನಕಾಯಿ ರುಬ್ಕೊಂಬಿಡೋಣ. ತೆಂಗಿನಕಾಯಿ ಕಡಲೆನಾ? ಹಾಂ, ರುಬ್ಕೊಳ್ಳಿ. ತೆಂಗಿನಕಾಯಿ ಹಾಕಿದ್ದೀವಿ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಳೋಣ. ಹಾಕಿ ಸರ್. ರುಬ್ಬು ರೆಡಿ ಇದೆ. ಓಕೆ. ಹಾಗೆ ಸರ್. ಓಹೋ, ಸರಿ, ಇದು ಹಾಕ್ತಾ ಇರಲಿ. ಸ್ವಲ್ಪ ವೆಜ್ ತರಿಸ್ಬಿಡೋಣ. ಇದು ಎಲ್ಲಾ ತರ ತರಕಾರಿಗಳನ್ನ ಹಾಕಿ 3 ವಿಷಲ್ನ ಕೂಗಿಸ್ಕೊಂಡು ತರಕಾರಿ ಇಟ್ಟಿರುವಂತದ್ದು. ಹಾಕಿ. ಕ್ಯಾರೆಟು, ಹುರುಳಿಕಾಯಿ, ನವಿಲ್ ಕೋಸು ಎಲ್ಲ ಇದೆ. ಆಲೂಗಡ್ಡೆ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ, ಚೆನ್ನಾಗಿರ್ತದೆ. ಒಳ್ಳೆ ಕುರ್ಮಾ, ಬಾಂಬಾಟ್ ಕುರ್ಮಾ ಸರ್. ಮೂರು ವಿಷಲ್ ಆಗಿದೆ. ಇದನ್ನ ಆಫ್ ಮಾಡೋಣ. ಇಲ್ಲಿ ಕುರ್ಮಾ ರೆಡಿ ಆಗ್ತಾ ಇದೆ, ನೋಡ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಅವರ ಗರಂ ಮಸಾಲ ಸ್ವಲ್ಪ ಫೈನಲ್ ಆಗಿ ಹಾಕಿದ್ರೆ ಅದು ಮಜಾ. 13 ತರ ವಸ್ತುಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು. 3 ತರ ಮೆಣಸಿನಕಾಯಿ, ಜಾಪತ್ರೆ, ಜಾಕಾಯಿ, ಅನನಸು, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ ಹಾಕಿ ಮಾಡಿರ್ತಕ್ಕಂಥ 1 kgಗೆ 1 ಸ್ಪೂನ್ ಅಷ್ಟು ಹಾಕಿದ್ರೆ ಮಾತ್ರ ಸಾಕು. ಗರಂ ಮಸಾಲ ಅದ್ಭುತವಾಗಿರುತ್ತೆ. 2 ಸ್ಪೂನ್ ಹಂಗೆ ತುಪ್ಪ ಸೇರಿಸೋಣ. ಹಾಕಿ ಸರ್. ಸಾಕಾಗಿ ಓಕೆ. ಉಪ್ಪು ಹಾಕೋಣ. ಹಾಕಿಲ್ಲ ಇನ್ನ? ಹಾಕಿಲ್ಲ ಸರ್. ಹಾಕಿಲ್ವಾ? ಹಾಕಿಲ್ಲ. ಅದ್ಭುತವಾದಂತಹ ಗೀ ರೈಸು, ಅದ್ಭುತವಾದಂತಹ ಅದಕ್ಕೊಂದು ಗ್ರೇವಿ, ಯುಗಾದಿ ಹಬ್ಬದ ಸ್ಪೆಷಲ್. ಇದು ರೆಡಿ ಇದೆ. ರೆಡಿ ಇದೆಯಾ? ಅದು ಸ್ವಲ್ಪ ಇದಾಗಬೇಕು, ತಣ್ಣಗಾಗ್ಲಿ. ಓಹೋ, ಏನಪ್ಪಾ ಹಿಂಗಾಗ್ಬಿಟ್ಟಿದೆ. ತೊಗೊಳ್ಳಿ. ಸಾಕಲಾಗಿದೆಯಲ್ಲ? ಆಗಿದೆ ಸರ್. ಹಿಂಗಿದೆ ನೋಡಿ. ಇಟ್ಕೊಂಬಿಡಿ ಆ ಕಡೆ, ಹಾಕೊಳ್ಳಿ ಅದಕ್ಕೆ. ಗೀ ರೈಸ್ ನಾಳೆ ದಿನ ಯುಗಾದಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಇದೇ ರೈಸೇ ಆಗುತ್ತೆ ಅನ್ಕೊಂಡಿದ್ದೀನಿ. ಗಟ್ಟಿ ಆಗ್ಬಿಟ್ಟಿದೆಯಲ್ಲ ಗ್ರೇವಿ? ಗಟ್ಟಿ ಆಗಿಬಿಟ್ಟಿದೆ. ಇಷ್ಟಿರ್ಬೇಕು. ಇವಾಗ ಅವೆಲ್ಲ ಚೆನ್ನಾಗಿದೆ. ಗೀ ರೈಸ್ ಕುರ್ಮಾ. ಓಕೆ ಸರ್, ಇದು ನಮ್ಮ GFC ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥದ್ದು. ಈ ಸರಿ ಯುಗಾದಿ ಹಬ್ಬಕ್ಕೆ ಮುರಳಿಯವರೇ ಇದೇ ತರ ಗೀ ರೈಸು, ಇದೇ ತರ ಕುರ್ಮಾ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಕುರ್ಮಾ ಗೀ ರೈಸ್ ನ ನಮ್ಮ ಕೃಷ್ಣಪ್ಪನವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಾಳೆ ಯುಗಾದಿ ಹಬ್ಬ ಮಾಡ್ಕೊಳ್ಳಿ. ಗೀ ರೈಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ,
ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪು, ಹಸಿ ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಹಸಿ ಬಟಾಣಿ ಜೊತೆಗೆ ರುಬ್ಬಿದ ತೆಂಗಿನಕಾಯಿಯ ಹಾಲು, ನೆನೆಸಿದ ಬಾಸುಮತಿ ಅಕ್ಕಿ, ನೀರು, ತುಪ್ಪ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ವೆಜ್ ಕುರ್ಮಾ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಸಾಂಬಾರ್ ಈರುಳ್ಳಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ನೀರು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ನೀರು ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಜೊತೆಗೆ ಬೇಯಿಸಿದ ತರಕಾರಿ, ಗರಂ ಮಸಾಲ, ತುಪ್ಪ, ಉಪ್ಪು ಸೇರಿಸಿ 2 ನಿಮಿಷ ಕುದಿಸಿ. ಈಗ ವೆಜ್ ಕುರ್ಮಾ ಘೀ ರೈಸ್ ಜೊತೆ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಗೀ ರೈಸು ಮತ್ತೆ ಕುರ್ಮವನ್ನ ಮಾಡಿ ತೋರಿಸಿದ್ದಾರೆ ನಮ್ಮ GFC ಖ್ಯಾತಿಯ ಕೃಷ್ಣಪ್ಪನವರೇ. ಟೇಸ್ಟ್ ಮಾಡೋಣ. ಮಾಡಿ ಸರ್ ಟೇಸ್ಟು. ಫಸ್ಟ್ ಗೀ ರೈಸ್ ನೋಡೋಣ ಅಲ್ವಾ? ನೋಡಿ ಸರ್. ಕುರ್ಮಾ ಏನಕ್ಕೆ ಬೇಕಿದಕ್ಕೆ? ಅಷ್ಟು ಅದ್ಭುತ ಇರೋ ಸರ್ ರೈಸ್, ಅದು ಅದ್ಭುತವಾದ ರೈಸ್, ಅದು ಸಾಗೆ ತಿನ್ನಂಗೆ ಆಗ್ತಾ ಇರ್ತದೆ. ಕುರ್ಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಹಬ್ಬದ ದಿನಕ್ಕೆ 7 ಮಾಡಿಸಿದಂತ ಅಡುಗೆ. ಸರ್, ಥ್ಯಾಂಕ್ ಯು. ನಿಮಗೆ ನಿಮ್ಮನೆಯವ್ರು ಎಲ್ಲರಿಗೂ ಸಹ ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಉತ್ಸಾಹ, ಹೊಸ ವ್ಯಾಪಾರ, ಹೊಸ ಜೀವನ, ಹೊಸ ಏನೇನು ಬೇಕು ಎಲ್ಲ ಹೊಸದೆಲ್ಲ ನಿಮಗೆ ಸಿಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ನಾಳೆ ದಿನ. ನಮ್ಮೆಲ್ಲರಿಗೂ ಹೊಸ ವರ್ಷ ಶುರು ಮಾಡಬೇಕು, ಹೊಸತನ ಇರಬೇಕು. ಆದರೂ ಸಹ ಏನು ಹೊಸ ಅಡುಗೆ ತೋರಿಸ್ತೀರಾ ಮುರಳಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪ ಅವರು ಬರ್ತಾ ಇದ್ದಾರೆ. ಮುರಳಿ ಅವರೇ, ಹೊಸ ವರ್ಷದಲ್ಲಿ ಒಳ್ಳೆ ಒಂದು ಒಬ್ಬಟ್ಟನ್ನ ತೋರಿಸ್ತೀನಿ ಅಂತ. ಚಂದ್ರಪ್ಪನವರೇ ಬನ್ನಿಪ್ಪ. ನಮಸ್ಕಾರ. ಏನ್ ಚಂದ್ರಪ್ಪ, ನಾಳೆ ಹಬ್ಬ ಎಲ್ಲ ಇವತ್ತೇ ನಿಮ್ಮ ಮೇಲೆ ಬಂದ್ಬಿಟ್ಟಿದೆ ಅಂತ ಕಾಣ್ತಾ ಇದೆ. ಇವತ್ತು ಅಂದ್ರೆ ನಾಳೆಯಿಂದ ಶುರು ಆಗುತ್ತೆ ನಮ್ಗೆ ಜಾಸ್ತಿ. ನಾಳಿದ್ದು ಫುಲ್ ಜಾಸ್ತಿ. ಅವತ್ತು ಎಲ್ಲ ಬುಧವಾರ ಗುರುವಾರ ಕೆಲ್ಸಕ್ಕೆ ಬರೋದು. ಅಷ್ಟೇ 2 ದಿವಸ ಹಬ್ಬ ಬಂದಿರೋದ್ರಿಂದ ಖುಷಿಯಾಗಿ ಆಚರಿಸ್ಬಿಡೋದು. ಉಗಾದಿ ಹಬ್ಬ ಅಂದ್ರೆ ಬಹಳ ವಿಶೇಷವಾಗಿ ಆಚರಿಸ್ತೀವಿ ನಾವು. ಹೌದು. ಯಾಕಂದ್ರೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಒಂದ್ ದಿವಸ ಅದೆಲ್ಲ ಏನು ಆಚರಣೆ ಮಾಡೋದಿಲ್ಲ ನಾವು. ಹೌದಾ? ಏನೋ ಮನೆಯಲ್ಲಿ ಆಚರಣೆ ಮಾಡ್ಕೊಂಡು ಸುಮ್ಮನಿರ್ರಿ, ನಿಮ್ಮ ಹೆಂಗಸ್ರು ಒಬ್ಬಟ್ಟು ಮಾಡ್ಕೊಂಡು. ನಮ್ಮ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಬಂದಿದ್ದಾರೆ. ಅದ್ಭುತವಾದಂತ ಒಂದು ಒಬ್ಬಟ್ಟನ್ನ ತೋರಿಸಿ. ಏನು ಒಬ್ಬಟ್ಟು ಮಾಡ್ತಾ ಇದ್ದೀರಾ? ಕಾಯಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟು. ಕಾಯಿ ಹೋಳಿಗೆ ಎಲ್ಲಾ ಕಡೆ ಮಾಡ್ತಾರೆ. ಈಗಂತೂ ರೆಡಿಮೇಡ್ ಹೋಳಿಗೆ ಹೋಟೆಲ್ಗಳೇ ಶುರು ಆಗ್ಬಿಟ್ಟಿದೆ. 50 ಕೋಟಿ 100 ಕೋಟಿ ತಂದು ಹಬ್ಬ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೂ ನೀವು ನಿಮ್ಮ ಮನೇಲಿ ಒಂದ್ಸರಿ ಹೋಳಿಗೆ ಮಾಡ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರು ಬಂದು ಅದ್ಭುತವಾಗಿರುವಂತಹ ಕಾಯಿ ಹೋಳಿಗೆನ ಮನೇಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದಾರೆ. ಸರ್, ಏನೇನು ಹೇಳಿ ಸರ್. ಕಾಯಿ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ಗಸಗಸೆ, ತೆಂಗಿನಕಾಯಿ ತುರಿ, ಚಿರೋಟಿ ರವೆ, ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ತುಪ್ಪ. ರವೆನು ಮೈದಾ 2 ಹಾಕೊಂಡು ಇದ್ರಲ್ಲಿ ಕಲ್ಸ್ಕೊಂಡ್ ಬಂದಿದ್ದೀನಿ ನಾನು. ಇದು ಇಲ್ಲೇ ಕಲ್ಸಕ್ಕಾಗಲ್ಲ. ಅರ್ಧ 1 ಕಪ್ ರವೆ 1 ಕಪ್ ಮೈದಾ ಹಾಕೊಂಡು ಕಲಸಿದಾದ್ಮೇಲೆ ಚಪಾತಿ ಹಿಟ್ಟಕ್ಕಿನ್ನ ಸ್ವಲ್ಪ ಲೂಜಾಗಿ ಕಲ್ಸ್ಕೋಬೇಕು. ಕಲಸಿ ಅದ್ರ ಫುಲ್ಲಾಗಿ ನೀರು ಹಾಕ್ಬೇಕು. ಸ್ವಲ್ಪ ನೀರಿನಲ್ಲಿ ನೆನೆಸ್ಬೇಕು. ನೀರಿನಲ್ಲಿ ಒಂದು 20 ನಿಮಿಷ ನೆಂದ ಮೇಲೆ ಆ ನೀರನ್ನೆಲ್ಲ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಈ ಹಿಟ್ಟನ್ನ ಚೆನ್ನಾಗಿ ಇಸ್ಕಿ ಮಾಲಿಸ್ ಮಾಡಿ ಮತ್ತೆ ಈ ರೀತಿ ಎಣ್ಣೆ ಹಾಕಿಕ್ಬೇಕು. ಎಣ್ಣೆ ಹಾಕ್ಬಿಟ್ಟು ಒಂದು 20 ನಿಮಿಷ ಇಡಬೇಕು. ಮೈದಾ, ರವೆ, ಚಿರೋಟಿ ರವೆ ಎರಡನ್ನೇ ನೀರ್ ಹಾಕಿ ಕಲ್ಸ್ಕೊಂಡಿರೋದು. ಇವಾಗ ನಾವು ಶುರು ಮಾಡ್ಕೊಳ್ಳೋಣ. ಶುರು ಮಾಡೇ ಬೇಡ, ಡೈರೆಕ್ಟ್ ಒಬ್ಬಿಟಾ? ಇಲ್ಲ, ಹೂರ್ಣ ಮಾಡ್ಕೋಬೇಕು. ಇನ್ನು ಹೂರ್ಣ ಮಾಡಿ ಮತ್ತೆ ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಕಡಾಯಿ ಬೇಕಾ? ಇವಾಗ ಪ್ಯಾನ್ ಕೊಟ್ರೆ ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಯಿ ಹೋಳಿಗೆನ ಮಾಡೋದು ತೋರಿಸ್ತಾ ಇದಾರೆ ಚಂದ್ರಪ್ಪನವರೇ. ಫಸ್ಟ್ ಏನ್ ಮಾಡ್ತಾ ಇದೀರಾ? ಗಸಗಸೆ ಸ್ವಲ್ಪ ಹುರ್ಕೊಳ್ಳಿ ಸರ್. ಹುರ್ಕೊಳ್ಳಿ. ಆಯ್ತಾ? ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾ? ಸ್ವಲ್ಪ ಬಿಸಿ ಗಮ್ಮನ್ ಬೇಕಿದೆ ಸ್ವಲ್ಪ. ಇದು ಗಸಗಸೆ. ಹೌದು. ವೆರಿ ಗುಡ್. ಓಕೆ. ಒಳ್ಳೆ ವಾರ ಬಂದಿದೆ ಹಬ್ಬ. ಕರೆಕ್ಟ್. ಶನಿವಾರ, ಮಾರನೇ ದಿನ ಭಾನುವಾರ. ಭಾನುವಾರದ ಬಾಡೂಟ ಬರ್ಸ್ಕೊಳ್ಳೋದು. ಓಕೆ. ಇದನ್ನ ಸ್ವಲ್ಪ ಮಿಕ್ಸಿನಲ್ಲಿ ಹಾಕೋಬಿಡ್ತೀನಿ. ಬರೀ ಗಸಗಸೆ ಪೌಡರ್ ಮಾಡ್ತೀರಾ? ಅದ್ರ ಜೊತೆಗೆ ಬೇರೆ ಏನೂ ಹಾಕಂಗಿಲ್ವೇ? ಏನು ಹಾಕೋದು? ಗಸಗಸೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಗ್ರೈಂಡ್ ಮಾಡಿದ್ರೆ ನೀಟಾಗಿ ಪೌಡರ್ ಆಗುತ್ತೆ. ಏನ್ ಮಾಡೋಣ ಇವಾಗ? ಇದು ಹೂರ್ಣ ಮಾಡ್ಕೊಳ್ಳೋಣ.
ಬೆಲ್ಲ ಹಾಕೊಳ್ತಾ ಇದ್ದೀನಿ. ನೀರಿಗೀರೇನು ಹಾಕಂಗಿಲ್ವಾ? ಸ್ವಲ್ಪ ಸುಮ್ಮನೆ ಲೈಟಾಗಿ. ಬಟ್ ಈ ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದಲ್ಲ ಇದು? ಸ್ವಲ್ಪ ದಿವಸ ಇಟ್ಬೋದು, ಏನಾಗಲ್ಲ, ಕೆಡಲ್ಲ. ಹ್ಮ್. ಅದಕ್ಕೆ ಬೇಳೆ ಒಳಗೆ ಸ್ವಲ್ಪ ಕೆಟ್ಬಿಡ್ತದೆ ಜಲ್ದಿ. ಹೌದು. 2 ದಿವಸ 3 ದಿನದಲ್ಲಿ ದಾರ ಬಂದ್ಬಿಡ್ತದೆ ಅದರಲ್ಲಿ. ವೆರಿ ಗುಡ್. ತೆಂಗಿನಕಾಯಿ ಇನ್ನೊಂದ್ಸರಿ ಹೇಳ್ಬಿಡಿ. ತೆಂಗಿನಕಾಯಿನ ನಾವು ಮಿಕ್ಸಿಲಿ ರುಬ್ಕೊಂಡಿರೋದಲ್ಲ, ಗ್ರೈಂಡ್ರಲ್ಲಿ ರುಬ್ಬಿರೋಂಥದ್ದು. ನೀರು ಹಾಕ್ತೆ ತೆಂಗಿನಕಾಯಿನ ರುಬ್ಕೋಬೇಕು. ತೆಂಗಿನಕಾಯಿ ಚೆನ್ನಾಗಿ ಬಲ್ತಿದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಹಾಕೊಳ್ಳಿ ಸರ್. ವೆರಿ ಗುಡ್. ಚೆನ್ನಾಗಿ ಹೊಂದ್ಕೋಬೇಕಲ್ಲ ಇದು? ಒಂದ್ಬೇಕು, ಪಾಕ ಬರಬೇಕು. ಸ್ವಲ್ಪ ತಿರ್ಗಾ ಪಾಕ ಬರ್ತಾ ಇದು? ಬರುತ್ತೆ. ಈ ತೆಂಗಿನಕಾಯಿಲಿರೋ ನೀರೆಲ್ಲ ಬಿಡುತ್ತೆ ಎಲ್ಲ ಸುಣ್ಣ. ಬಟ್ ಇವಾಗ ನೀರು ಹಾಕಂಗಿಲ್ಲ? ಏನು ಬೇಕಾಗಿಲ್ಲ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಾಯ್ತು. ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಪುಡಿ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಡ್ರೈ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರೋಂಥದ್ದು. ಎಲ್ಲರ ಪ್ಲಾನ್ ಗೀನ್ ಮಾಡಿದ್ದೀರಾ ಹಬ್ಬಕ್ಕೆ ಯಜಮಾನ್ರು? ನಿಮ್ಮ ಹೆಂಗಸ್ರು ಹೇಳ್ತಾ ಇರೋರು ಯಾವಾಗಲೂ ಮನೇಲಿ ಎಲ್ಲ ಯುಗಾದಿ ಹಬ್ಬಕ್ಕೆ ಎಲ್ಲ ಹೊರಟ್ಬಿಡ್ತಾರೆ ಅಂತ. ಇಲ್ಲ ಇಲ್ಲ, ನಾನು ಒಳ್ಳೆ ಹುಡುಗರು ಪಡ್ಡೆ ಹುಡುಗರ ಜೊತೆ ಹೋಗ್ಬಿಡ್ತೀರಂತೆ. ಅದೆಲ್ಲ ಸುಳ್ಳು, ನೀವು ಹೇಳ್ತಾ ಇರೋದು. ಕೇಳಿ ನಿಮ್ಮ ಹೆಂಗಸ್ರಿಗಲ್ಲಿ. ಹಬ್ಬಗಳು ದೇವಸ್ಥಾನಕ್ಕೆ ಹೋಗ್ತೀವಿ. ಹೌದು, ಅದೇ ಕೇಳ್ತಾ ಇರೋದು. ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ 2 ದಿನ ಅಂತ? ಎಲ್ಲ ಹೋಗೋ ಟೈಮಲ್ಲಿ ಆಯ್ತು ಸರ್, ನಮ್ದೆಲ್ಲ ಹೋಗಿದ್ದೀವಿ. ಎಲ್ಲ ಆಗಿದೆಲ್ಲ, ಅದೇ ಅವ್ರಿಗೆ ಜ್ಞಾಪಿಸ್ಕೊಳ್ಳೋದು ಅವಾಗ. ಓಕೆ, ರೆಡಿನಾ? ಆಗಿದೆ. ಇದು ಇವಾಗ ತಣ್ಣಗಾಗಬೇಕು. ಎಲ್ಲ ಉಂಡೆ ಕೈನಲ್ಲಿ ಕಟ್ಟಬೇಕಲ್ಲ, ತಣ್ಣಗಾಗಬೇಕು. ಸ್ವಲ್ಪ ತುಪ್ಪ ಹಾಕಿ. ಸ್ವಲ್ಪ ಜಾಸ್ತಿ ಆಯ್ತು? ಏನಿಲ್ಲ, ಹಿಂಗೆ ಹಾಕಿ ಸ್ವಲ್ಪ. ಹೂರ್ಣ ಸ್ಮೂತ್ ಆಗಿರುತ್ತೆ ನಿಮಗೆ. ಇದೇ ಸ್ಪೆಷಲ್ ಅನ್ನೋದು. ಇವಾಗ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ತಣ್ಣಗಾಗಬೇಕೀಗ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಅದ್ಭುತವಾಗಿರುವಂಥ ಕಾಯಿ ಹೋಳಿಗೆನ ಮಾಡ್ತಾ ಇದ್ದಾರೆ. ಹೂರ್ಣ ರುಬ್ಕೊಂಡಾಗಿದೆ, ಹೂರ್ಣ ತಣ್ಣಗಾಗಿದೆ. ಅದೇನೋ ಪ್ಲಾಸ್ಟಿಕ್ ಕವರ್ಲ ತಂದು ರೆಡಿ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ ಯಜಮಾನರು. ತೊಳಿ ಸರ್, ಒತ್ಕೊಳ್ಳಿ. ಈಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಫಸ್ಟ್ ಉಂಡೆ ಮಾಡ್ತೀರಾ? ಮಾಡಿ. ಇವಾಗ ಇದು ಹೂರ್ಣ ಎಲ್ಲ ರೆಡಿ ಆಗಿದೆ. ಇದು ನಾವು ಹಂಗೇನು ತಿನ್ಬೋದು. ತಿಂದು ನೋಡಿ ಬೇಕಾದ್ರೆ ಎಷ್ಟು ರುಚಿ ಇರುತ್ತೆ. ನಾನು ಮಾಡೋವರೆಗೂ ನೀವು ತಿಂತಾ ಇರಿ. ಕೈಯಲ್ಲೇ ತಟ್ತೀರಾ ಲಟ್ಟಿಸ್ತೀರಾ? ಲಟ್ಟಿಸ್ತೀನಿ, ಕೈಯಲ್ಲೂ ತಟ್ತೀನಿ, ಹೆಂಗೆ ಬೇಕಾದ್ರೆ ಮಾಡ್ಬೋದು. ನೀವು ತಟ್ಟದಲ್ಲಿ ಪ್ರಸಿದ್ಧರು ಬಿಡಿ. ಓಕೆ, ಹೊಸ ವರ್ಷದ ಉಗಾದಿ ಹಬ್ಬದ ಸ್ಪೆಷಲ್ ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ಅನ್ಕೋಬೋದು. ಏನಾರು ಅನ್ಕೋಬಹುದು, ಆದ್ರೆ ನೀವು ಮಾಡ್ಕೋಬೇಕು ಅಷ್ಟೇನೆ. ಈ ಕಾಯಿ ಹೋಳಿಗೆನ ಚಂದ್ರಪ್ಪನವರು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನೀವೇ ಒಬ್ಬಿಟ್ಟನ್ನ ತಟ್ಕೊಳ್ಳಿ. ಕಾಯಿ ಹೋಳಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಗಸಗಸೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಬೆಲ್ಲ ಹಾಕಿ ಪಾಕ ಮಾಡಿ ಇದಕ್ಕೆ ನೀರು ಹಾಕದೆ ರುಬ್ಬಿದ ತೆಂಗಿನಕಾಯಿ ಹಾಕಿ ಹುರಿದು ಏಲಕ್ಕಿ ಪುಡಿ, ಗಸಗಸೆ ಪುಡಿ, ತುಪ್ಪ ಹಾಕಿ ಬಿಸಿ ಮಾಡಿ ಮಿಶ್ರಣ ತಣ್ಣಗಾದ ನಂತರ ಉಂಡೆ ಮಾಡಿಕೊಳ್ಳಿ. ಇದನ್ನು ಚಿರೋಟಿ ರವೆ ಮೈದಾ ಹಿಟ್ಟು ಹಾಕಿ ಕಲಸಿದ ಮಿಶ್ರಣದ ಕಣಕದಲ್ಲಿ ಹಾಕಿ ತಟ್ಟಿ ಕಾದ ಹಂಚಿನ ಮೇಲೆ 2 ಕಡೆ ಬೇಯಿಸಿ. ಈಗ ತುಪ್ಪದ ಜೊತೆ ಕಾಯಿ ಹೋಳಿಗೆ ಸವಿಯಲು ಸಿದ್ಧ. ಚಂದ್ರಪ್ಪ, ಯುಗಾದಿ ಹಬ್ಬ ಸ್ಪೆಷಲ್
ಶುರು Taste ಮಾಡೋಣವಾ? ಟೇಸ್ಟ್ ಅಲ್ಲ, ನೀವು ಊಟನೇ ಮಾಡಿ ಇವತ್ತು. ಏನು ಒಬ್ಬರಿಗೊಬ್ರು ಊಟ ಮಾಡಿ ಒಬ್ಬಟ್ಟು ತಿನ್ನಿ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳಿ. ತಿರ್ಗಾವಡಿ ನಾಳೆನೂ ಕರ್ಸ್ಕೊಳ್ತೀವಿ ನಿಮ್ನ. ನಾಳೆ ಎಲ್ಲೂ ಹೋಗ್ಬೇಡಿ, ತಿರ್ಗಾ ಬಂದು ಒಂದ್ ಸ್ವಲ್ಪ ಅಡಿಗೆ ಮಾಡ್ಬಿಟ್ಟು ಹೋಗಿ. ಹಬ್ಬದ ದಿನ ಹೌದು, ಹಬ್ಬ ಮಾಡೋದು ಬೇಡವಾ ಸರ್? ಮನೇಲಿ ಹಬ್ಬ ಒಬ್ಬಟ್ಟು ತಟ್ಟೋದು ಬೇಡವಾ? ನಿಮ್ಮ ಮನೇಲಿರೋ ಒಂದಕ್ಕೊಬ್ರಿಗೆ ತಟ್ತೀರಾ, ಇಲ್ಲಿ ತಟ್ಟಿದ್ರೆ ಸಾವಿರಾರು ಜನದ ಹೃದಯಕ್ಕೆ ತಟ್ತೀರಾ, ಅದು ಇಂಪಾರ್ಟೆಂಟ್ ಅಂತೀರಾ? ಹ್ಮ್ ಆರ್ಬೇಕು, ಬಿಸಿ ಇದೆ ಆದ್ರೆ ನಿಮ್ಗೆ ಖಡಕ್ ಆಗಿರುತ್ತೆ, ಗರಿಗರಿ ಆಗಿ ಬರುತ್ತೆ. ಕಾಯಿ ಬಿಟ್ಟು ಸ್ವಲ್ಪ ಸೀದಂಗಿರ್ಬೇಕು, ಇದಂಗೆ ಜಾಸ್ತಿ ಸ್ವಲ್ಪ ಸೀಸ್ಬಾರ್ದು. ಸ್ವಲ್ಪ ಬೇಕಾದ್ರೆ ಅವ್ರವ್ರು ಹೆಂಗೆ ಬೇಕಂತ ಸುಟ್ಕೊಳ್ಳಿ. ಚೆನ್ನಾಗಿದೆ ನೋಡಿದೆ, ಇಷ್ಟು ಹೂರ್ಣ ಒಳಗಡೆ ಇರಬೇಕು. ಇಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ, ಮಾಡ್ಕೋಬೇಕು ಅಷ್ಟೇ. ಕಷ್ಟ ಬಿದ್ದು ಕಷ್ಟ ಏನಿದೆ ರೀ, ಇಷ್ಟಪಟ್ಟು ಮಾಡಿದ್ರೆ ಸರಿ. ಇಷ್ಟ ಬಿದ್ದು ಮಾಡಬೇಕು. ತುಂಬಾ ಅದ್ಭುತ ಮಾಡಿದ್ದಾರೆ. ನೀವು ಚಂದ್ರಪ್ಪನವ್ರೆ, ನಿಮಗೆ ನಿಮ್ಮ ಮನೆಯವರಿಗೆಲ್ಲ ಯುಗಾದಿ ಹಬ್ಬ ಶುಭಾಶಯಗಳು. ನಾವು ಕಾಯಿ ಬಟ್ಟು ನೋಡ್ಕೊಂಡಿದ್ದೀವಿ, ಈ ಸರಿ ಟ್ರೈ ಮಾಡ್ತೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಂದ್ರಪ್ಪ, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಎಲ್ಲ ನಮ್ಮ ಅಡುಗೆಯವರು ಬಂದು ಇವತ್ತು ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಬರ್ತಾ ಇದ್ದಾರೆ ಗಣೇಶ್ ಅವರು. ಗಣೇಶ್ ಅವರು ನಮಸ್ಕಾರ, ಬನ್ನಿಪಾ. ಇವತ್ತಿಂದನೇ ಹಬ್ಬ ಶುರು ಆಗ್ಬಿಟ್ಟಿರಂಗಿದೆ ಯಜಮಾನ್ರಿಗೆ. ಮಾಡೋದು ಬಿಡಿ, ವರ್ಷಕ್ಕೊಂದ್ಸರ್ತಿ ಬರು. ಮತ್ತೆಂತ ವರ್ಷಕ್ಕೊಂದ್ಸರಿ ಹಬ್ಬ ಮಾಡೋದು, ಇನ್ಯಾವ ಹಬ್ಬ ಮಾಡೋದು ಅಂತೀರಾ? ಏನ್ ಮಾಡಿ ತೋರಿಸ್ತೀರಾ ವರ್ಷದ ಒಂದು ಹಬ್ಬಕ್ಕೆ ಇವತ್ತು? ಈ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ, ಹುಣಸೆಕಾಯಿ ಎಲ್ಲ ವಿಶೇಷಗಳು. ಹೌದಾ? ಹಾ, ನಮಗ್ ಗೊತ್ತಿಲ್ಲ. ಹೌದು. ಈಗ ಮಾವಿನಕಾಯಿ ಭರತ, ಶತ್ರುಘ್ನ ಇಲ್ಲ, ಭರತ ಮಾತ್ರ. ಶತ್ರು ಭರತ ಮಾತ್ರ ಬರ್ಲಿಲ್ಲ. ಇವತ್ತು ಮಾವಿನಕಾಯಿಯ ಭರತನ ಮಾಡ್ತಾ ಇದ್ದಾರೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಾವಿನಕಾಯಿ ಭರ್ತ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಶುಂಠಿ, ಹಸಿ ಮೆಣಸಿನಕಾಯಿ, ಉಪ್ಪು. ಇಷ್ಟಿದ್ರೆ ಸಾಕಾ? ಏನ್ ಕೊಡ್ಲಿ ನಾನು ನಿಮ್ಗೆ? ಈಗ ಒಂದು ಇದು ಬೇಲಿಗೆ ಇಡಬೇಕು. ಹಾ, ಸಾಕಲ್ಲ? ಸಾಕು. ಗಣೇಶ, ಹಬ್ಬ ಜೋರೇನು? ಹಬ್ಬ ಜೋರ್ಸಿ. ಇವತ್ತೇ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಅದು ಎಲ್ಲೂ ಕೆಲಸ ಒಪ್ಕೊಂಡಿಲ್ವಲ್ಲ? ಯುಗಾದಿ ದಿನ ಹಬ್ಬ ಇಲ್ಲ, ರಜಾ ತಗೊಳ್ತಾ ಇದ್ದೀನಿ. ಓಕೆ, ಈಗ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದು ಸಿಪ್ಪೆ ತೆಗೆದು ಸುರಿದಿರೋದೇ ಕುಡಿದ್ರಿ. ಇದು ಮಾವಿನಕಾಯಿ ತಿಂದಿಲ್ಲ ಈ ವರ್ಷದ. ಸಿಪ್ಪೆ ತೆಗಿಬೇಕು, ಸಿಪ್ಪೆ ತೆಗೆದು ಬೇಯಿಸ್ಬೇಕು. ಪ್ಲೀಸ್, ತುಳಿ ಬಂದಿದೆ. ಮಾವಿನಕಾಯಿ ಅಂತ ಹೇಳೋದು ಚೆನ್ನಾಗಿ ಬೇಯಬೇಕು ಅದು. ಹೌದಾ? ಜೊತೆಗೆ ಶುಂಠಿ, ಭರತ, ಶುಂಠಿ, ಆಮೇಲೆ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ. ಅಂದರೆ ಹುಳಿ ಕಡಿಮೆ ಆಗ್ಬೇಕಂದ್ರೆ ನಾವು ಉಪ್ಪು ಹಾಕ್ಬೇಕು. ಹೌದಾ? ಉಪ್ಪು ಜಾಸ್ತಿ ಕೊಡ್ಬೇಕು. ಇದೇನಿದು ನೆಕ್ಕ ತರ ಇರ್ತಲ್ಲ ಇದು? ಉಪ್ಪಿನಕಾಯಿ ಉಪ್ಪಿನಕಾಯಿ ತರ, ಬಿಸಿ ಉಪ್ಪಿನಕಾಯಿ. ಈ ಕಡೆ ತೊಕ್ಕು ಅಂತ ಹೇಳ್ತೀವಲ್ಲ ಆ ತರ. ತೊಕ್ಕುನು ಅಲ್ಲ, ತೊಕ್ಕು ತೀರಾ ಗಟ್ಟಿ ಇರ್ತದೆ. ಓಕೆ, ಇದು ನೀರಾಗಿರ್ತದೆ. ಇದು ಸ್ವಲ್ಪ ನೀರಾಗಿರ್ತದೆ. ಏನಕ್ಕೆ ತಿನ್ನೋದು? ಚಟ್ನಿ ತರ ಸುಮ್ಮನೆ ನೆಂಚ್ಕೊಳ್ಳೋದು. ಇದು ಒಳ್ಳೇದಂದ್ರೆ ಡೈಜೆಸ್ಟಿಗೆ ಒಳ್ಳೇದು, ತುಂಬಾ ಒಳ್ಳೇದು. ಓಕೆ, ಊಟ ಛತ್ರದಲ್ಲಿ ಊಟ ಮಾಡಿ ಮನೆ ಹೋಗೋಷ್ಟರಲ್ಲಿ ಪುನಃ ಹಸಿವು ಆಗ್ಬೇಕು, ಆ ತರ. ಹಂಗೆ ನಿಮ್ಮ ಐಡಿಯಾ ನೋಡೋದು ಹಂಗೆ ಗಣೇಶ ಐಡಿಯಾ. ಅದಕ್ಕೆ ಇದು ಔಷಧಿ. ಓಕೆ, ಅಂದ್ರೆ ಅವ್ರು ಹೇಳ್ತಾರೆ, ನಿಮ್ಗೆ ಅರ್ಥ ಆಗಿಲ್ಲ. ಯುಗಾದಿ ಹಬ್ಬ ಎಲ್ಲ ಚೆನ್ನಾಗಿ ತಿಂತೀರಾ, ತಿಂದಾದ್ಮೇಲೆ ಸ್ವಲ್ಪ ಇದನ್ನ ನೆಕ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆನೂ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಲ್ವಾ ಸರ್? ಇದು ಮೆತ್ತಗಾಗ್ಬೇಕಾ? ಬೇಯ್ಬೇಕು, ಚೆನ್ನಾಗಿ ಬೇಯ್ಬೇಕು. ಇದು ಸಾಮಾನ್ಯವಾಗಿ ಹೇಳಿ, ಈ ಸೌತ್ ಕೆನಡಾದವರಿಗೆ ಕೇಳಿದ್ರೆ ಏನೋ ಸ್ವಲ್ಪ ಹೇಳ್ಬೋದು. ಬೇರೆಯವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬೇರೆಯವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಇದು ಆಯ್ತು, ಈಗ ಇಷ್ಟೇನಾ? ಇಷ್ಟೇ, ಮುಗ್ದೋಯ್ತು. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಮಾವಿನಕಾಯಿ, ಅದಕ್ಕೆ ಸ್ವಲ್ಪ ಶುಂಠಿ, ಅದಕ್ಕೆ ಸ್ವಲ್ಪ ಉಪ್ಪು, ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಚೆನ್ನಾಗಿ ಬೇಯಿಸ್ಕೊಂಡಿದೀವಿ. ಹಲ್ವಾದಂಗೆ ಆಗ್ಬಿಟ್ಟಿದೆ, ಖಾರ ಹಲ್ವಾ ತರ. ಏನ್ ಮಾಡಿದ್ವಿ ಇದನ್ನ? ಇದು ಮಿಕ್ಸಿ ಮಾಡ್ಬೇಕು, ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಜಾಸ್ತಿ ಕೊಡ್ಬೇಕಾಗುತ್ತೆ. ಇದಕ್ಕಾ? ಹೌದು. ಕೊಡಿ 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 ಕೊಡಿ, ಉಪ್ಪು ಕೊಡಿ. ಟಾಟಾ ಸಾಲ್ಟ್, ದೇಶದ ಉಪ್ಪು. ದೇಶದ ಉಪ್ಪು ಹಾಕಿ. ಓಕೆ, ಮಾವಿನಕಾಯಿ ಭರದ ರೆಡಿ. ಮಾವಿನಕಾಯಿ ಭರತ ರೆಡಿ ಮಾಡಿದ್ದಾರೆ. ಇದು ಯುಗಾದಿ ಹಬ್ಬದ ಸ್ಪೆಷಲ್ಲು, ನೀವೇ ನೋಡ್ಕೋಬೇಕು ಇದನ್ನ. ಅದ್ಭುತವಾಗಿ ಮಾಡಿದ್ದಾರೆ ಗಣೇಶ್ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಗಣೇಶ್ ರಾವ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ರುಬ್ಕೊಳ್ಳಿ, ನೀವೇ ನಿಮ್ಮ ಮನೇಲಿ ನೆಕ್ಕೊಳ್ಳಿ. ಮಾವಿನಕಾಯಿ ಭರ್ತ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಸಿಪ್ಪೆ ತೆಗೆದು ಹೆಚ್ಚಿದ ಮಾವಿನಕಾಯಿ, ಶುಂಠಿ, ಹಸಿ ಮೆಣಸಿನಕಾಯಿ ಹಾಕಿ ಬೇಯಿಸಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಉಪ್ಪು ಸೇರಿಸಿ ರುಬ್ಬಿಕೊಳ್ಳಿ. ಈಗ ಮಾವಿನಕಾಯಿ ಭರ್ತ ಸವಿಯಲು ಸಿದ್ಧ. ನೆಕ್ಕುವುದಾ? ನೆಕ್ಕಿ, ಅದು ಕೈಯಿಂದ ನೆಕ್ಕು. ಹುಳಿನೂ ಇದೆ, ಖಾರನೂ ಇದೆ, ಖಾರ ಇದೆ, ಉಪ್ಪು ಇದೆ.
ಆ ಮದುವೆಲ್ಲ ಹಾಕಲ್ಲಪ್ಪ ಇದನ್ನೆಲ್ಲ. ನೀವು ಇದು ಜಾಸ್ತಿ ತಿನ್ಬೇಕಲ್ಲ. ಯಾಕೆ ಹೇಳಿ? ಗೊತ್ತಿಲ್ಲ. ಎಲ್ಲಾ ಐಟಮ್ ತಿಂತಾರಿಲ್ಲ, ಕೂಡಲೇ ಡೈಜೆಸ್ಟ್ ಆಗ್ಬೇಕಲ್ಲ, ಕರಗಬೇಕಲ್ಲ. ಬೆಸ್ಟ್ ಇದು. ಹಂಗೆ ಎತ್ತಿಡ್ರಪ್ಪ ಇದನ್ನ, ಕೊಡ್ಬೇಡಿ, ಯಾರಿಗೂ ಕೊಡ್ಬೇಡಿ, ಯಾರಿಗೂ ನೆಕ್ಕ ಕೊಡ್ಬೇಡಿ. ಹೇಳಿ ಚೆನ್ನಾಗಿದೆ. ಇದು ಹುಳಿಯಾಗಿ ಇರ್ತದೆ, ಬರುತ್ತಾ ಹುಳಿಯಾಗಿ ಇರ್ತದೆ. ಇದು ಒಂದ್ 2-3 ದಿನ ಇಟ್ಕೊಂಡು ತಿನ್ಬೋದಾ? ಏನಾಗಲ್ಲ, ಫ್ರಿಜ್ ಇಟ್ಬಿಡಿ. ಕೆಡಾದ ಸೀನೆ ಇಲ್ಲ ಇದ್ರಲ್ಲಿ. ಏನಿದೆ ಕೆಡಕ್ಕೆ? ಏನಿದೆ? ಏನಿಲ್ಲ, ನೀರು ಹಾಕಿಲ್ಲ, ನೀರೇ ಹಾಕಿಲ್ಲ. ನೀರು ಸ್ವಲ್ಪ ಅದು ಹೋಗಿದೆ ಅಲ್ಲ, ಆವಿಯಾಗಿ ಹೋಗಿದೆ. ಚೆನ್ನಾಗಿದೆ. ಕಾರ್ಕಾರ ಎಲ್ಲ ಕಾರ್ಕಾರ ಹೋಗ್ತೀವಿ. ಓಕೆ, ನೀವು ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಚೆನ್ನಾಗಿರ್ಲಿ, ಜಾಸ್ತಿ ಅಡಿಗೆಗಳು ಕಾಂಟ್ರಾಕ್ಟ್ಗಳು ನಿಮಗೆ ಸಿಗಲಿ, ಎಲ್ಲ ಕೆಲಸಗಳು ನಿಮ್ಗೆ, ಬ್ರಾಹ್ಮಣ ಅಡಿಗೆಗಳ ನೀವೇ ಮಾಡ್ಕೊಂಡು. ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಮುರಳಿ ಅವರೇ, ನಾನೊಂದು ಸ್ವೀಟ್ ನ ತೋರಿಸ್ತೀನಿ, ನಮ್ದು ಒಂದ್ಸರಿ ಒಬ್ಬಟ್ಟನ್ನ ತಿನ್ನೋಡಿ ಹೆಂಗಿರುತ್ತೆ ಅಂತ. ಪ್ರಕಾಶ್ ಅವರೇ ನಮಸ್ಕಾರ, ಬನ್ರಿ. ಸರ್ ನಮಸ್ಕಾರ ಸರ್. ಪ್ರಕಾಶ್ ಅವ್ರು ಏನ್ ಮಾಡ್ತಾ ಇದೀರಾ? ಸರ್ ಇವತ್ತು ಒಂದು ಒಳ್ಳೆ ಪನ್ನೀರ್ ಹೋಳಿಗೆ ಮಾಡ್ತೀವಿ ಸರ್. ಪನ್ನೀರ್ ಹೋಳಿಗೆ ಮಾಡ್ಬೋದಾ? ಮನೆಯಲ್ಲ ಮಾಡ್ಕೋಬೋದಾ? ಮಾಡ್ಕೋಬಹುದು. ನೀವು ಮಾಡ್ಬಿಡ್ತೀರಾ ಸ್ವಾಮಿ? ಮನೇಲಿರೋಲ್ಲ ಮಾಡ್ಬೇಕು. ಮಾಡ್ಬೋದು ಸರ್. ಓಕೆ, ಪನ್ನೀರ್ ಹೋಳಿಗೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಹಾಲಿನ ಪುಡಿ, ಒಣ ಕೊಬ್ಬರಿ ತುರಿ, ಸಕ್ಕರೆ, ಮೈದಾ ಹಿಟ್ಟು, ಚಿರೋಟಿ ರವೆ, ತುಪ್ಪ. ಇಷ್ಟಿರ ಸಾಕಾ? ಶುರು ಮಾಡೋಣ. ಇದೇನು ಪನ್ನೀರ್? ಅದು ಹಾಲಲ್ಲಿ ಮಾಡಿದ ಪನ್ನೀರ್ ಇದು. ಏನು ಇನ್ನೇನ್ರಲ್ಲಿ ಮಾಡ್ತಾರೆ ಪನ್ನೀರ್? ಇಲ್ಲ, ಪನ್ನೀರ್ ಬೇರೆ ಬರುತ್ತೆ, ರೆಡಿ ಪನ್ನೀರ್. ಅದಕ್ಕೆ ಇದು ರೆಡಿ ಪನ್ನೀರ್ ಅಲ್ಲ, ನಾವೇ ಮಾಡ್ಕೋ ಪನ್ನೀರ್. ಅದೇನ್ ಮಾಡಿದ್ರಿ ಹೇಳಿ? ಇದು ಹಾಲಲ್ಲೇ ಬಿಸಿ ಮಾಡ್ಬಿಟ್ಟು 1 ಲೀಟರ್ ಹಾಲ್ನ ತಗೊಂಡು ಹಾಲ್ನ ಚೆನ್ನಾಗಿ ಕಾಯಿಸಿ, ಅದು ಕುದಿಬೇಕಂದ್ರೆ ಸ್ವಲ್ಪ ವೆನಿಗರ್ ಅಥವಾ ನಿಂಬೆ ಹುಳಿನೋ ಹಾಕಿ ಹಾಲ್ನ ಒಡ್ಕೊಂಡ್ಮೇಲೆ ಅದನ್ನೆಲ್ಲ ಹಿಂಡ್ಕೊಂಡು ಬಂದಿರೋದು. ಹೌದು ಸರ್, ಕರೆಕ್ಟಾ? ಕರೆಕ್ಟೇ. ಓಕೆ, ಇದನ್ನ ನಾವು ಬಿಸಿ ಮಾಡ್ತೀನಿ ಈಗ. ಬಿಸಿ ಮಾಡ್ತೀರಾ? ಹೌದು. ಸಕ್ಕರೆ ಹಾಕ್ತೀನಿ ಜೊತೆಲೆ. ಇದಕ್ಕಾ? ಹೌದು. ಪನ್ನೀರ್ ಒಳಗೆ ಕೊಬ್ಬರಿ ತುರಿದಿರೋದು ಇದಕ್ಕೇನೆ? ಹೌದು, ಹಾಕೊಳ್ಳಿ. ಪ್ರಕಾಶ್ ಅವ್ರು, ನಿಮ್ಮಲ್ಲಿ ಹಬ್ಬ ಜೋರೇನ್ರಿ? ಹಾಂ ಸರ್, ಆಗುತ್ತೆ ಸರ್. ಆಗುತ್ತಾ? ಪರವಾಗಿಲ್ವಾ? ಮಾಡ್ತೀವಿ. ಓಕೆ, ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀರೆಲ್ಲ ಡ್ರೈ ಆಗ್ತಾ ಇದೆ ಈಗ. ಓಕೆ, ಫುಲ್ ಡ್ರೈ ಆಗ್ಬಿಡ್ತಾ ಇದು? ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ನಾನು ಕೊನೆಯಲ್ಲಿ ಇದಾಗ್ತೀನಿ, ಮಿಲ್ಕ್ ಪೌಡರ್ ಹಾಕೋದು. ಓಕೆ ಓಕೆ, ರೆಡಿ ಆಯ್ತಾ? ರೆಡಿ ಆಯ್ತು ಸರ್. ಏನ್ ಮಾಡೇವಿ ನೆಕ್ಸ್ಟ್? ಇವಾಗ ಆರಿಸ್ಬೇಕು ಅದನ್ನ. ಹಾಕ್ಬಿಡಿ, ಇದಕ್ಕೆ ಹಾರಿಸ್ತೀನಿ ನಾವು. ಜೊತೆಲಿ ಏಲಕ್ಕಿ ಪುಡಿ ಸ್ವಲ್ಪ ಹ್ಮ್, ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ಮಿಕ್ಸ್ ಮಾಡಿ ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ ಸರ್. ಓಕೆ, ಇವಾಗ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ತೀನಿ. ಮಿಲ್ಕ್ ಪೌಡ್ರು ಹೌದು, ಹಾಕಿ. ಓಹೋ ಹೋ, ಗಟ್ಟಿಯಾಗ್ಬಿಡ್ತೀವಿ ಇವಾಗ. ಹೆಚ್ಚಾಗತ್ತೆ ಅಲ್ಲ? ಹೌದಾ? ಜೊತೆಲಿ ಏಲಕ್ಕಿ ಪುಡಿನ ಹಾಕ್ಬಿಡ್ತೀನಿ. ಹಾಕ್ಬಿಡಿ 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 ಹಾಕ್ಬಿಡಿ. ಓಕೆ, ಇದು ಹೂರ್ಣ. ಇದು ಪನ್ನೀರನ್ನು ಹಾಕಿ ಮಾಡ್ಕೊಂಡಿರ್ತಕ್ಕಂಥ ಹೂರ್ಣ ಇದು. ಓಕೆ, ರೆಡಿ ಸರ್. ಸ್ವಲ್ಪ ಯೆಲ್ಲೋ ಕಲರ್ ಹಾಕಿದ್ದೀರಾ? ಅರ್ಶಿನ ಪುಡಿ ಹಾಕಿದ್ದೀನಿ. ಹಾಕಿದ್ದೀರಾ ಗೊತ್ತಾಗುತ್ತೆ. ಓಕೆ, ಇದು ಸುಡ್ಬೇಕಾದ್ರೆ ಎಣ್ಣೆ ಹಾಕ್ಬೇಕಾ ಹಾಕ್ಬಾರ್ದಾ? ಹಾಕಿ ಸರ್, ತುಪ್ಪ ಹಾಕಿ ಸರ್. ಸಾಕಾ? ಸಾಕ್ತದೆ, ತೆಗಿ ಸರ್. ತೆಗಿಬಿಡ್ಲಾ? ತೆಗಿ. ಸರ್, ಹೊಸ ವರ್ಷದ ಯುಗಾದಿ ಹಬ್ಬದ ಪನ್ನೀರ್ ಹೋಳಿಗೆ. ಓಕೆ, ಪನ್ನೀರ್ ಹೋಳಿಗೆ ಪ್ರಕಾಶ್ ಅವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾದ ಹೋಳಿಗೆಗಳ ಸ್ಪೆಷಲ್ಗಳನ್ನ ತೋರಿಸ್ತಾ ಇದೀವಿ. ನಾಳೆ ಬೆಳಗ್ಗೆ ಆದ ತಕ್ಷಣ ಯುಗಾದಿ ಹಬ್ಬ ಶುರು ಆಗ್ಬಿಡುತ್ತೆ. ನಿಮ್ಮೆಲ್ಲರ ಮನಲುವೆ ಅದೇ ಬೇಳೆ ಒಬ್ಬಟ್ಟು ಮಾಡ್ಕೋಬೇಡಿ. ಹೊಸ ಹೊಸ ಒಬ್ಬಟ್ಟುಗಳಿಗೆ ಟ್ರೈ ಮಾಡಿ. ಹೊಸ ವರ್ಷದಲ್ಲಿ ಹೊಸ ಯೋಚನೆಗಳು ಬರಲಿ, ಹೊಸ ಆಲೋಚನೆಗಳು ಬರಲಿ, ಹೊಸ ಶಕ್ತಿ ನಿಮ್ಮಲ್ಲಿ ಬರಲಿ, ಹೊಸ ಒಬ್ಬಟ್ಟು ಸಹ ನಿಮ್ಮಲ್ಲಿ ಬರಲಿ. ಇಂಥ ಅದ್ಭುತವಾದ ಒಬ್ಬಟ್ಟು ಯಾವ ರೀತಿ ಮಾಡಿದರೆ ಪ್ರಕಾಶ್ ಅವರು ಮತ್ತೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪನ್ನೀರ್ ಹೋಳಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಪನ್ನೀರ್ ಹಾಕಿ ಬಿಸಿ ಮಾಡಿ, ನಂತರ ಸಕ್ಕರೆ, ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ಇದಕ್ಕೆ ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿ.
ಇದನ್ನು ಮೈದಾ ಹಿಟ್ಟು, ಚಿರೋಟಿ ರವೆ ಹಾಕಿ ಕಲಸಿದ ಕಣಕದಲ್ಲಿ ತುಂಬಿ ತಟ್ಟಿ ಕಾದ ಹಂಚಿನ ಮೇಲೆ ಹಾಕಿ 2 ಕಡೆ ತುಪ್ಪ ಹಾಕಿ ಬೇಯಿಸಿ. ಈಗ ಸಿಹಿ ಸಿಹಿಯಾದ ಪನ್ನೀರ್ ಹೋಳಿಗೆ ಸವಿಯಲು ಸಿದ್ಧ. ಏನೋ ಒಂಥರ ಇದೆ, ಹೆಂಗೆ ಅಂತ ಹೇಳೋಕ್ಕಾಗ್ತಲ್ಲ. ಒಂದ್ಸರಿ ಟ್ರೈ ಮಾಡಲಿ. ಮಾಡ್ಕೋಬೋದಾ? ಓಕೆ, ಒಳ್ಳೆ ಐಡಿಯಾ ಮಾಡಿದ್ದೀರಾ, ಒಳ್ಳೆ ಒಬ್ಬಟ್ಟನ್ನು ಕೈ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಹೊಸ ವರ್ಷ ಚೆನ್ನಾಗಾಗಲಿ, ಒಳ್ಳೆ ಆರ್ಡರ್ಗಳು ಬರಲಿ, ಎಲ್ಲರ ಮನೆಗೂ ಸ್ವೀಟು ಖಾರ ಎಲ್ಲ ಮಾಡಿಕೊಡಿ, ವರ್ಷ ಪೂರ್ತಿ ಬ್ಯುಸಿಯಾಗಿರಿ, ಕೈ ತುಂಬ ಸಂಪಾದನೆ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಪನ್ನೀರಿನ ಹೋಳಿಗೆಗಳನ್ನ ಮಾಡಿಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ ಪನ್ನೀರಿನ ಹೋಳಿಗೆಗಳು. ಒಂಥರ ಹೆಂಗಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಹಂಗಿದೆ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಮುರಳಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಾ? ಮತ್ತೆ ನಾಳೆ ಸಿಗ್ತೀರಾ? ಮೋಸ್ಟ್ಲಿ ಮತ್ತೆ ನಾಳೆ ಯುಗಾದಿ ಹಬ್ಬದ ದಿನ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಬಂದು ಹೊಸ ವರ್ಷಕ್ಕೆ ಹೊಸ ಅಡುಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತೆ ನಾಳೆ ಖಂಡಿತವಾಗ್ಲೂ ಬರ್ತೀವಿ. ಆದರೂ ಸಹ ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ